ನಮಸ್ತೆ ಎಲ್ಲರಿಗೂ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿವಸಗಳ ನಂತರ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ತುಂಬ ಸ್ಪಿರಿಚುವಲ್ ಆಗೇ ಇರುತ್ತೆ. ಸೊ ಇದನ್ನು ನಾನು ನಿಮ್ಮೊಟ್ಟಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಬೇಕು ಅಂತ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ನನ್ನ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಅಹೋಬಲದ ನವ ನರಸಿಂಹ ಕ್ಷೇತ್ರ ದರ್ಶನವನ್ನು ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಅಥವಾ ವಿಡಿಯೋಗಳನ್ನ ಒಂದು ಸಣ್ಣ ತುಣುಕುಗಳನ್ನ ಮಾಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ತೋರಿಸೋಣ ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಹೋಬಲ ಕ್ಷೇತ್ರಕ್ಕೆ ತಲುಪಿದ ತಕ್ಷಣ ಮೊದಲನೇದಾಗಿ ಛತ್ರವಾಟ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ನಾವು ಹೊರಟ್ವಿ. ಇದು ಕೆಳಗಡೆ ಅಂದರೆ ಲೋವರ್ ಅಹೋಬಲದಲ್ಲಿ ಇರುವಂತಹ ಒಂದು ನವನರಸಿಂಹಗಳಲ್ಲಿ ಒಂದನೆಯದು ಛತ್ರವಾಟ ನರಸಿಂಹ. ನೀವು ನೋಡ್ತಾ ಇರ್ಬೋದು. ಛತ್ರವಟ ನರಸಿಂಹ ದೇವರ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಕೈಯಲ್ಲಿ ಮೇಲೆ ಇರುವಂತಹ ಎರಡು ಕೈಯಲ್ಲಿ ಶಂಕು ಮತ್ತು ಚಕ್ರಗಳನ್ನು ಇಟ್ಕೊಂಡಿರ್ತಾರೆ. ಹಾಗೆ ಕೆಳಗಿನ ಕೈಯಲ್ಲಿ ಒಂದು ಅಭಯ ಹಸ್ತ, ಇನ್ನೊಂದು ಎಡಗೈಯಲ್ಲಿ ತಾಳವನ್ನು ಇಟ್ಕೊಂಡಿರೋ ರೀತಿ ಕಾಣಿಸುತ್ತೆ. ಈ ದೇವಸ್ಥಾನಕ್ಕೆ ಹೋದ ನಂತರ ನೆಕ್ಸ್ಟ್ ಬರೋದು ಈ ಯೋಗಾನಂದ ನರಸಿಂಹಸ್ವಾಮಿಯವರ ಸನ್ನಿಧಿ. ಈ ಒಂದು ಯೋಗ ನರಸಿಂಹಸ್ವಾಮಿಯ ಸನ್ನಿಧಿ ಏನಪ್ಪ ಅಂತಂದರೆ ತುಂಬ ವಿಶೇಷವಾದದ್ದು. ಇದಕ್ಕೂ ಕೂಡ 4 ಕೈಗಳಿವೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ವಾಮಿ ಪ್ರಹ್ಲಾದನಿಗೆ ರಾಜನೀತಿ ಶಾಸ್ತ್ರ ಹಾಗೆ ಯೋಗಶಾಸ್ತ್ರವನ್ನು ಹೇಳ್ಕೊಟ್ಟಂಥ ಜಾಗ ಇದು. ಹಿರಣ್ಯಕಶಿಪನ ಸಂಹಾರ ಆದ ನಂತರ ಪ್ರಹ್ಲಾದನಿಗೆ ಈ ಕ್ಷೇತ್ರದಲ್ಲಿ ಯೋಗ ಭಂಗಿಗಳನ್ನ ಹೇಳ್ಕೊಟ್ಟಂತಹ ಜಾಗ ಅಂತ ಹೇಳ್ತೀವಿ. ಇದಾದ ನಂತರ ಸಂಜೆ ಆಗಿತ್ತು. ಹಾಗೆ ಕೆಳಗಿನ ಅಹೋಬಲದಲ್ಲಿ ಇರುವಂತಹ ಪ್ರಹ್ಲಾದ ವರದ ನರಸಿಂಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗ್ತೀವಿ. ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಹ್ಲಾದ ವರದ ಅಂತ ಪೂಜಿಸ್ತಾರೆ. ಹಾಗೆ ಲಕ್ಷ್ಮಿಯನ್ನು ಅಮೃತವಲ್ಲಿ ಅಂತ ಪೂಜಿಸ್ತಾರಂತೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ಪ್ರಹ್ಲಾದ ವರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೂರ್ಮಪೀಠ, ಸುದರ್ಶನ ಪೀಠ ಹಾಗೂ ಗರುಡ ಪೀಠದ ಮೇಲೆ ಕೂತಿರ್ತಾರೆ ಅಂತ ಹೇಳಲಾಗಿದೆ. ಇಲ್ಲಿ ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಶ್ರೀನಿವಾಸ ಕಲ್ಯಾಣ ಅಂದರೆ ವೆಂಕಟೇಶ್ವರನ ಮದುವೆಯ ಸಮಯದಲ್ಲಿ ಇಲ್ಲಿ ಶ್ರೀನಿವಾಸ ದೇವರು ಏನು ಮಾಡ್ತಾರೆ, ಪ್ರಸಾದವನ್ನು ಅಹೋಬಲ ನರಸಿಂಹ ದೇವರಿಗೆ ನೈವೇದ್ಯ ಮಾಡ್ತಾರೆ. ಸೊ ಅದು ಕೂಡ ಇಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ಹೊಂದಿದೆ. ಈ ಪ್ರಹ್ಲಾದ ವರದ ದೇವಸ್ಥಾನದಲ್ಲಿ ಇದು ಇರೋದು ಪೆನ್ನ ಅಹೋಬಲ ಅಂತ. ಇಲ್ಲಿ ಅಹೋಬಲದಲ್ಲಿ 2 ರೀತಿ ಇರುತ್ತೆ, ಪೆನ್ನ ಅಹೋಬಲ ಮತ್ತು ಪೆದ್ದ ಅಹೋಬಲ ಅಂತ. ಲೋವರ್ ಅಹೋಬಲದಲ್ಲಿ ಪೆನ್ನ ಅಹೋಬಲ ಅಂತ ಕರೀತಾರೆ. ಪೆದ್ದ ಅಹೋಬಲ ಅಂತಂದರೆ ಅಪ್ಪರ್ ಅಹೋಬಲ. ಆ ಕ್ಷೇತ್ರ ಅಪ್ಪರ್ ಅಹೋಬಲಕ್ಕೆ ನಾವು ನೆಕ್ಸ್ಟ್ ಡೇ ಹೋಗಿದ್ವಿ. ಸೊ ಅದು ಕೂಡ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಮೊದಲನೇ ದಿವಸದ ನಂತರ 2ನೇ ದಿವಸ ನಾವು ಪೆದ್ದ ಅಹೋಬಲಕ್ಕೆ ಹೊರಡೋಣ ಅಂತ ಹೊರಡ್ತೀವಿ. ಬೆಳಗಿನ ಜಾವ ಆದಷ್ಟು ಬೇಗ ಹೊರಟ್ರೆ ನಮಗೆ ಎಲ್ಲ ನವನರಸಿಂಹ ಕ್ಷೇತ್ರಗಳ ದರ್ಶನ ಆಗುತ್ತೆ. ಯೂಶಲಿ 1-2 ದಿವಸದಲ್ಲಿ ನೀವು ಕವರ್ ಮಾಡ್ಕೋಬೋದು. ಅಲ್ಲಿ ಅಪ್ಪರ್ ಅಹೋಬಲಗೆ ಹೋದ ತಕ್ಷಣ ಫಸ್ಟ್ ಸಿಗೋ ದೇವಸ್ಥಾನ ಕಾರಂಜ ನರಸಿಂಹ ಅಂತ. ಈ ದೇವಸ್ಥಾನ, ಈ ಸ್ವಾಮಿಯ ಮಹತ್ವ ಕೇಳಿದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಒಂದು ಕಾರಂಜ ನರಸಿಂಹ ಹಣೆಯಲ್ಲಿ ನೀವು ಇದರಲ್ಲಿ ನೋಡ್ತಾ ಇರ್ಬೋದು, ಹಣೆಯ ಮೇಲೆ ಒಂದು ಕಣ್ಣಿದೆ. ಇದಕ್ಕೆ ಫಲನೇತ್ರ ಅಂತ ಹೇಳ್ತಾರೆ. ಇದು ಕೂಡ ಯೋಗಾಸನದ ಒಂದು ಪಾಶ್ಚರಲ್ಲಿ ಕೂತಿದ್ದಾರೆ ದೇವರು. 4 ಕೈಗಳಿದೆ. ಎಡಗೈಯಲ್ಲಿ ಬಾಣ ಇದೆ, ಬಲಗೈಯಲ್ಲಿ ಚಕ್ರವನ್ನು ಹಿಡಿದಿರ್ತಾರೆ. ಆಮೇಲೆ ಈ ಕಾರಂಜ ನರಸಿಂಹನ
ಹನುಮಂತ ದೇವರು ಕೂಡ ಬಂದು ಪೂಜೆ ಮಾಡಿದ್ದಾರೆ ಅನ್ನೋ ಉಲ್ಲೇಖಗಳು ಇದೆ ಕೂಡ. ಸೊ ಅಷ್ಟು ವಿಶೇಷವಾದ ದೇವಸ್ಥಾನ. ಇಲ್ಲಿ ನಮಗೆ ಏನಾಗತ್ತೆ ಅಂದರೆ ಮೇಲ್ಗಡೆ ನಾವು ಅಹೋಬಿಲೇಶ ಮತ್ತು ಇನ್ನು ಮಿಕ್ಕಿರುವಂಥ 3-4 ನವನರಸಿಂಹಗಳನ್ನ ದರ್ಶನ ಮಾಡೋಕ್ಕೆ ನಮ್ಮ ಓನ್ ವೆಹಿಕಲ್ಸ್ ಅಲ್ಲಿ ಬಿಡಲ್ಲ. ಕಾರಂಜ ನರಸಿಂಹದ ಬಳಿ ಒಂದು ಪಾರ್ಕಿಂಗ್ ಏರಿಯಾ ದೊಡ್ಡದಾಗಿ ಇರುತ್ತೆ. ಸೊ ನಾವು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಇರುವಂತಹ ಆಟೋ ಆಮೇಲೆ ಬಸ್ ಟೆಂಪೋ ಥರ ಫೆಸಿಲಿಟಿಗಳಿರುತ್ತೆ. ಅದು ಸ್ವತಃ ಅಲ್ಲಿಯವರೇ ಇನ್ಚಾರ್ಜ್ ತೊಗೊಂಡಿರ್ತಾರೆ. ಅಲ್ಲಿ ನಾವು ಅದು ಎಷ್ಟು ಇದೆ ಆ ಚಾರ್ಜ್ ಪೇ ಮಾಡಿದಾಗ ಅವರೇ ಮೇಲೆ ದೇವಸ್ಥಾನದ ಬಳಿ ಅವರೇ ಡ್ರಾಪ್ ಮಾಡಿ ಹೋಗ್ತಾರೆ. ಹಾಗೆ ಮೇಲೆ ಸುಮಾರು ಮೆಟ್ಲುಗಳಿರುತ್ತೆ. ಆ ಮೆಟ್ಲುಗಳನ್ನು ಹತ್ಕೊಂಡು ಬಂದಾಗ ಅಲ್ಲಿ ನಮಗೆ ಅಹೋಬಿಲೇಶ ದೇವಸ್ಥಾನ ದರ್ಶನವನ್ನು ನಾವು ಮಾಡ್ಕೋಬೋದು. ಇದು ಅಪ್ಪರ್ ಅಹೋಬಲದಲ್ಲಿ ಇರುವಂತಹ ಮೊದಲನೇ ದೇವಸ್ಥಾನ. ಕಾರಂಜ ನರಸಿಂಹನ ನಂತರ ಈ ಒಂದು ದರ್ಶನವನ್ನು ನಾವು ಮಾಡ್ಕೋಬೋದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯೋಗ ಭಂಗಿಯಲ್ಲಿ ಕುಳಿತಿರುವಂತಹ ಅಹೋಬಿಲೇಶ, ಹಾಗೆ ಚೆಂಚು ಲಕ್ಷ್ಮಿ ವಿಗ್ರಹ ಕೂಡ ಇದೆ. ಮಹಾಲಕ್ಷ್ಮಿಯನ್ನು ಚೆಂಚು ಲಕ್ಷ್ಮಿಯನ್ನಾಗಿ ಅಲ್ಲಿ ಪೂಜಿಸ್ತಾರೆ. ಇಲ್ಲಿ ರಾಮ ಪಂಚಾಮೃತ ಸ್ತೋತ್ರವನ್ನು ಹೇಳಿದ್ದಾರೆ. ಹಾಗೆ ಸ್ವತಃ ಶಿವ ಪರಮಾತ್ಮ ಕೂಡ ಇಲ್ಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಯಲ್ ತುಂಬ ಖುಷಿ ಕೊಡೋವಂತಹ ಟೈಮ್ ಇಲ್ಲಿಂದ ಇನ್ನೂ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಐ ಸ್ಟಾರ್ಟೆಡ್ ಟ್ರೆಕ್ಕಿಂಗ್. ಎಲ್ಲಿಗೆ ಅಂತಂದರೆ ಇವಾಗ ನೀವು ನೋಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಇವಾಗ ಮೇಲುಗಡೆ ಇರುವಂತಹ ವರಾಹ ನರಸಿಂಹ ದೇವರು, ಮಾಲೋಲ ನರಸಿಂಹ, ಜ್ವಾಲಾ ನರಸಿಂಹ, ಹಾಗೆ ಇನ್ನೊಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಹೋಗಿದ್ದೀನಿ. ಅದನ್ನು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು 5ನೇಯ ನವನರಸಿಂಹ ವರಾಹ ನರಸಿಂಹ ಕ್ಷೇತ್ರ. ಎಲ್ಲರಿಗೂ ಹಿರಣ್ಯಕಶಿಪು ಸಂಹಾರದ ಬಗ್ಗೆ ಗೊತ್ತಿದೆ. ಇದು ಹಿರಣ್ಯಾಕ್ಷನ ಸಂಹಾರ ವರಹಸ್ವಾಮಿನೇ ಮಾಡ್ತಾರೆ. ಭೂದೇವಿಯನ್ನು ಕಾಪಾಡೋಕ್ಕೋಸ್ಕರ ಈ ಒಂದು ಅವತಾರವನ್ನು ತಾಳ್ತಾರೆ ವರಾಹದೇವರು. ವಿಷ್ಣುವೇ ವರಾಹದೇವರಾಗಿ ಬಂತು. 2 ಕೈಯನ್ನು ಸೊಂಟದ ಮೇಲಿಟ್ಕೊಂಡು ತನ್ನ ಹಲ್ಲಿನಲ್ಲಿ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇರುವಂತಹ ಒಂದು ಸಿಗ್ನಿಫಿಕೆನ್ಸೇ ಈ ವರಾಹಸ್ವಾಮಿಯ ಕ್ಷೇತ್ರ. ಇಲ್ಲಿ ದೇವಸ್ಥಾನದೊಳಗೆ ಲಕ್ಷ್ಮೀ ನರಸಿಂಹ ಮೂರ್ತಿ ಕೂಡ ಇದೆ. ಹಾಗೆ ವರಾಹ ಹಿರಣ್ಯಾಕ್ಷನನ್ನು ಕೊಲ್ತಾ ಇರುವಂತಹ ಒಂದು ವಿಗ್ರಹ ಕೂಡ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ವರಾಹಸ್ವಾಮಿ ದೇವಸ್ಥಾನದಿಂದ 2 ರೀತಿಯ ಒಂದು ದಾರಿಯನ್ನು ತೋರಿಸುತ್ತೆ. ಒಂದು ಮಾಲೋಲ ನರಸಿಂಹ ಸ್ವಾಮಿ ಕ್ಷೇತ್ರಕ್ಕೆ ತೋರಿಸುತ್ತೆ, ಇನ್ನೊಂದು ಜ್ವಾಲಾ ನರಸಿಂಹ ಕ್ಷೇತ್ರಕ್ಕೆ ಹೋಗುವಂತಹ ದಾರಿ. ಸೊ ನಾವು ಬಲಭಾಗದಲ್ಲಿ ಇರುವಂತಹ ದಾರಿ ಕಿರುದಾರಿಯಿಂದ ಬಂದಾಗ ನಾವು ಡೈರೆಕ್ಟಾಗಿ ಮಾಲೋಲ ನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡೋಕ್ಕೆ ಅನುಕೂಲ ಆಗತ್ತೆ ಅಂತ ಹೋದ್ವಿ. ಹಾಗೆ ಈ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇಲ್ಲಿ ಇರುವಂತಹ ಮಾಲೋಲ ನರಸಿಂಹಸ್ವಾಮಿ ತುಂಬ ಶಾಂತ ಮೂರ್ತಿ. ಹಾಗೆ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂಡಿಸ್ಕೊಂಡಿರ್ತಾರೆ. 4 ಕೈಗಳಿರುತ್ತೆ. 2 ಕೈಯಲ್ಲಿ ಶಂಕು ಚಕ್ರವನ್ನು ಹಿಡಿದಿರ್ತಾರೆ, ಇನ್ನು 2 ಕೈಯಲ್ಲಿ ಅಭಯ ಹಸ್ತವನ್ನು ನೀಡಿರ್ತಾರೆ. ಇಲ್ಲಿ ಯಾಕೆ ನರಸಿಂಹದೇವರು ಶಾಂತ ಮೂರ್ತಿಯನ್ನಾಗಿ ತೋರಿಸಿದ್ದಾರೆ ಅಂತಂದರೆ, ಮಹಾಲಕ್ಷ್ಮಿ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತ ಅಂದರೆ, ನರಸಿಂಹದೇವರು ಚೆಂಚು ಲಕ್ಷ್ಮಿಯನ್ನು ಮದುವೆ ಆಗಿರ್ತಾರೆ. ಹಾಗಾಗಿ ಒಂದು ಹುಸಿ ಮುನಿಸು ಅನ್ನೋ ಥರ ಹೇಳ್ತಾರಲ್ಲ, ಆ ರೀತಿಯಾಗಿ ಲಕ್ಷ್ಮಿಯನ್ನು ಸಮಾಧಾನ ಮಾಡಲಿಕ್ಕೆ ನರಸಿಂಹದೇವರು ತನ್ನ ಅರ್ಧಾಂಗಿ ಸಮಾಧಾನಕ್ಕೋಸ್ಕರ ತುಂಬ ಶಾಂತ ಸ್ವರೂಪನಾಗಿ ಕೂತಿರ್ತಾರೆ ಅಂತ ಹೇಳ್ತಾರೆ. ಮಾಲೋಲ ನರಸಿಂಹ ದೇವರ ದರ್ಶನವನ್ನು ಮಾಡ್ಕೊತ ಕೆಳಗಡೆ ಇಳಿಯುವಾಗ ಆ ದೇವಸ್ಥಾನದ ಹಿಂದ್ಗಡೆ ಪ್ರಹ್ಲಾದರ ಗುರುಕುಲ ಇದೆ ಅಂತ ಹೇಳ್ತಾರೆ. ನಾವಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಸ್ವಲ್ಪ ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಥರ ಕೂಡ ಕಾಣಿಸ್ತಾ ಇತ್ತು, ಹಾಗಾಗಿ ನಾವಲ್ಲಿ ಹೋಗಲಿಲ್ಲ. ತದನಂತರ ನಾವು ಮುಂದಿನ ನವನರಸಿಂಹ ದೇವರ ಸನ್ನಿಧಿ, ಅದು ಜ್ವಾಲಾ ನರಸಿಂಹ ದೇವರ ಸನ್ನಿಧಾನಕ್ಕೆ ಹೊರಟ್ವಿ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಗರುಡಾದ್ರಿ ಮತ್ತು ವೇದಾದ್ರಿ ಪರ್ವತಗಳ ಮಧ್ಯ ಒಂದು ತೀರ್ಥ ಹರಿಯುತ್ತೆ, ಭವನಾಶಿನಿ ಅಂತ. ಇದು ಮಂದಾಕಿನಿ ನದಿಯ ಜಲ ಅಂತ ಹೇಳ್ತಾರೆ. ಇದನ್ನು ತೀರ್ಥ ಅಂತ ನಾವು ಕನ್ಸಿಡರ್ ಮಾಡಲೇಬೇಕು. ಅಷ್ಟು ವಿಶೇಷವಾದ ತುಂಬ ಮಹತ್ವ ಇರುವಂತಹ ಒಂದು ತೀರ್ಥ ಇದು. ಇಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಆದ ನಂತರ
ಸ್ವತಃ ಸ್ವಾಮಿಯೇ ಬಂದು ಇಲ್ಲಿ ಕೈಯನ್ನು ಶುದ್ಧಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇದಕ್ಕೆ ಭವನಾಶಿನಿ ಅಂತ ಹೇಳ್ತಾರೆ. ನೋಡಿ, ಜ್ವಾಲಾ ನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡೋಕ್ಕೆ ನಾವು ಭವನಾಶಿನಿಯಲ್ಲಿ ನಮ್ಮ ದೇಹ ಮನಸ್ಸು ಪ್ರತಿಯೊಂದನ್ನು ಸ್ವಚ್ಛ ಮಾಡಿಕೊಂಡು ನಾವು ದೇವರ ದರ್ಶನವನ್ನು ಮಾಡ್ತೀವಿ. ಇದಕ್ಕಿಂತ ಸ್ಪೆಷಾಲಿಟಿ ಬೇಕಾ ಅಲ್ವಾ? ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಪರ್ವತದ ಮಧ್ಯ ಇರುವಂತಹ ಈ ನವನರಸಿಂಹದಲ್ಲಿ ಇದು ತುಂಬ ವಿಶೇಷವಾದ ಜಾಗ. ಇಲ್ಲಿ ಜ್ವಾಲಾ ನರಸಿಂಹ ದೇವರು ಗರುಡ ಪೀಠದಲ್ಲಿ ಕೂತಿರ್ತಾರೆ. ಈ ದೇವರಿಗೆ 8 ಕೈ ಇರುತ್ತೆ. ಶಂಕು ಚಕ್ರಗಳನ್ನು ಹಿಡ್ಕೊಂಡು ಕೂತಿರುವಂತಹ ಹಾಗೆ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು 2 ಕೈಗಳಿಂದ ಸೀಳ್ತಾ ಇರುವಂತಹ, ಅಂದರೆ ಸಂಹಾರ ಮಾಡ್ತಾ ಇರುವಂತಹ ಒಂದು ವಿಗ್ರಹವನ್ನು ನೀವು ನೋಡ್ತಾ ಇರ್ಬೋದು. ಇದು ಜ್ವಾಲಾ ನರಸಿಂಹ. ಇದರಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ, ಅಲ್ಲಿ ಮೇಲ್ಗಡೆಯಿಂದ ಸಣ್ಣದಾಗಿ ಒಂದು ತೀರ್ಥ ಹರಿತಾ ಇರುತ್ತೆ. ಅದು ಬರೀ ಸ್ವಾಮಿಯ ವಿಗ್ರಹದ ಮೇಲೆ ಬೀಳ್ತಾ ಇರುತ್ತೆ ಹೊರತು ಹಿರಣ್ಯಕಶಿಪಿನ ವಿಗ್ರಹದ ಮೇಲೆ ಒಂದು ಹನಿ ಕೂಡ ಬೀಳಲ್ಲ. ಇದು ಇದರ ಜ್ವಾಲಾ ನರಸಿಂಹ ದೇವರ ಒಂದು ವಿಶೇಷತೆ. ಈ ಸ್ವಾಮಿಯನ್ನು ಅಲ್ಲಿ ಪೂಜಿಸ್ತಾರೆ ಇನ್ನೊಂದು ಕಾರಣಕ್ಕೆ. ಯಾಕೆ ಅಂದರೆ, ಆ ಊರಿನಲ್ಲಿ ಬರಗಾಲ ಅಥವಾ ಮಳೆ ಬರ್ದಲೇ ಇರುವಂಥ ಸನ್ನಿವೇಶಗಳಲ್ಲಿ ಈ ದೇವ್ರನ್ನ ತುಂಬ ಆರಾಧನೆ ಮಾಡ್ತಾರೆ. ಹಾಗಾಗಿ ಸ್ವಾಮಿ ಯಾವತ್ತೂ ಅಲ್ಲಿ ಬರಗಾಲನ ಬರೆಸಿಲ್ಲ. ಯಾವಾಗಲೂ ಆ ಒಂದು ಕ್ಷೇತ್ರಕ್ಕೆ ಸದಾ ಹಸಿರಿನಿಂದ ತುಂಬಿರುವಂತಹ ಒಂದು ವರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದೊಳಗೆ ಶುಕ್ರಾಚಾರ್ಯರ ವಿಗ್ರಹ, ನರಸಿಂಹ ಮತ್ತು ಹಿರಣ್ಯಕಶಿಪುವಿನ ವಿಗ್ರಹ ಮತ್ತು ಮಹಾವಿಷ್ಣುವಿನ ಒಂದು ವಿಗ್ರಹ ಕೂಡ ಇದೆ. ಹಾಗೆ ಕಂಬದಿಂದ ನರಸಿಂಹದೇವರು ಬರ್ತಾ ಇರುವಂತಹ ಒಂದು ವಿಗ್ರಹ ಕೂಡ ಇಲ್ಲಿ ದೇವಸ್ಥಾನದ ಒಳಗೆ ಇದೆ. ಅದು ಯೂಶ್ವಲಿ ವಿಸಿಟ್ ಮಾಡೋರು ತುಂಬ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ತುಂಬ ರಶ್ ಇದ್ದಾಗ ತುಂಬ ತಳ್ತಾ ಇರ್ತಾರೆ. ಹಾಗಾಗಿ ನನಗೂ ಕೆಲವೊಂದು ಅಲ್ಲಿ ನೋಡೋಕ್ಕಾಗಲಿಲ್ಲ. ಅದು ನಂಗೆ ಬೇಜಾರಿದೆ. ಈ ವೇದಾದ್ರಿ ಗರುಡಾದ್ರಿ ಬೆಟ್ಟದಲ್ಲಿ, ಈ ಜಾಗದಲ್ಲಿ ಸ್ಪೆಷಲಿ ಮಹಾವಿಷ್ಣುವಿನ ವಾಹನವಾದಂತಹ ಗರುಡ ದೇವರು ಇಲ್ಲಿ ತುಂಬ ದೀರ್ಘ ತಪಸ್ಸನ್ನು ಮಾಡ್ತಾರೆ ಬೆಟ್ಟದಲ್ಲಿ ಅಂತಲೂ ಹೇಳಲಾಗತ್ತೆ. ಹಾಗಾಗಿ ವಿಷ್ಣು ಈ ವರವನ್ನು ಮೆಚ್ಚಿ ವಿಷ್ಣುವಿನ ವಾಹನವನ್ನಾಗಿ ದೇವರನ್ನ ಮಾಡ್ಕೊಳ್ತಾರೆ ವಾಹನವನ್ನು. ಹಾಗೆ ಈ ಬೆಟ್ಟಕ್ಕೆ ಗರುಡಾದ್ರಿ ಅಂತ ಹೆಸರಿಡ್ತಾರೆ ಅಂತಲೂ ಕೆಲವು ಉಲ್ಲೇಖಗಳಲ್ಲಿ ಇದೆ ಅಂತ ಕೇಳ್ಪಟ್ಟೆ. ಹಾಗೆ ಇಲ್ಲಿ ಇನ್ನೊಂದು ಜ್ವಾಲಾ ನರಸಿಂಹ ದರ್ಶನವನ್ನು ಮಾಡಿ ಕೆಳಗೆ ಇಳಿತಾ ಇರುವಾಗ ಅದರ ಪಕ್ಕದಲ್ಲೇ ಎಡಭಾಗದಲ್ಲೇನೆ ರಕ್ತಕುಂಡ ಅಂತ ಇದೆ. ಇಲ್ಲಿ ಸ್ವತಃ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಇಲ್ಲಿ ತಮ್ಮ ರಕ್ತದ ಕೈಗಳನ್ನು ತೊಳ್ಕೊಂಡು ಶುಚಿ ಮಾಡಿಕೊಂಡಂತಹ ಜಾಗ. ಈಗಲೂ ಅಲ್ಲಿ ಕೆಲವು ರಕ್ತದ ಟ್ರೇಸಸ್ಗಳಿದೆ. ಓ ಗಾಡ್, ದಿಸ್ ಇಸ್ ಮಚ್ ಅವೈಟೆಡ್ ಪಾರ್ಟ್ ಆಫ್ ಮೈ ವಿಡಿಯೋ. ನಂಗೆ ತುಂಬ ಖುಷಿಯಾಗತ್ತೆ ಈ ಜಾಗಕ್ಕೆ ಹೋಗಿದ್ದೀನಿ ಅಂತ. ತುಂಬ ನನಗೆ ಐ ಡೋಂಟ್ ನೋ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತ. ಎಲ್ಲರಿಗೂ ಗೊತ್ತಿದೆ, ಮಹಾವಿಷ್ಣು ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ನರಸಿಂಹದೇವರ ಅವತಾರವನ್ನು ತಾಳ್ತಾರೆ. ಹಾಗೆ ನಾವು ಉಗ್ರ ಸ್ತಂಭಕ್ಕೆ ಹೋಗ್ತೀವಿ. ತುಂಬ ಹಾರ್ಡೆಸ್ಟ್ ಟ್ರೆಕ್, ಬಟ್ ನಾಟ್ ಸೋ ಹಾರ್ಡೆಸ್ಟ್ ಟ್ರೆಕ್ ಅಂತ ಹೇಳ್ತೀನಿ. ನಾನು ಥ್ರೂಔಟ್ ಈ ಒಂದು ಪರ್ವತವನ್ನು ಕ್ಲೈಮ್ ಮಾಡೋಕ್ಕೆ ಒಂದು ಹನಿ ನೀರು ಕೂಡ ಕುಡ್ದಿರಲಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೇನೂ ತಿಂದಲೇ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಈ ಒಂದು ಉಗ್ರಸ್ತಂಭ ನೋಡಬೇಕು ಅಂತ ಅಷ್ಟು ಖುಷಿಯಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಕಷ್ಟಕರವಾಗಿ ಕೂಡ ಇತ್ತು ಹತ್ತೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆ ದೇವರು ಬಂದಂತಹ ಪಿಲ್ಲರ ಒಂದು ಕಂಬವನ್ನು ಮುಟ್ತಾ ಇದ್ದೀನಿ. ತುಂಬ ರೋಮಾಂಚನವಾಗುವಂತಹ ಒಂದು ಮೊಮೆಂಟ್ ಅದು. ಐ ಡೋಂಟ್ ನೋ, ನನಗಲ್ಲಿ ಹೋಗಿ ತುಂಬ ಖುಷಿ, ಆನಂದ ಬಾಷ್ಪ, ಹ್ಯಾಪಿ ಟಿಯರ್ಸ್ ಅಂತ ಏನು ಹೇಳ್ತಾರೆ ಹಂಗೆ ಬಂತು. ನಾನು ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾದ್ವಿ. ವರ್ತ್ ಗೋಯಿಂಗ್ ಅನ್ನೋದಕ್ಕಿಂತ ಅಲ್ಲಿ ಹೋಗಿದ್ದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಹಾವಿಷ್ಣು ನರಸಿಂಹದೇವರ
ಅವತಾರ ತಾಳಿದಂತಹ ಜಾಗ, ಪ್ರಹ್ಲಾದನಿಗೆ ದರ್ಶನ ಕೊಟ್ಟಂತಹ ಜಾಗ, ಓ ಮೈ ಗಾಡ್, ಐ ಡೋಂಟ್ ನೋ. ನೋಡಿ, ನಾನು ಹೇಳೋಕ್ಕೇ ನನಗೆ ಅಷ್ಟು ಖುಷಿಯಾಗಿದೆ. ಇನ್ನು ನಾನು ಅಲ್ಲಿ ಹೋದಾಗ ಇನ್ನೆಷ್ಟು ಖುಷಿಯಾಗಿದ್ದೆ ಅಂದರೆ ಅದನ್ನು ನನಗೆ ವಿವರ್ಸೋಕ್ಕೆ ಸಾಧ್ಯನೇ ಇಲ್ಲ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್ ಅನಿಸುತ್ತೆ ಈ ಒಂದು ಜಾಗಕ್ಕೆ ಹೋದಾಗ, ಹೋಗಿದ್ದಕ್ಕೆ ಕೂಡ. ಹಾಗೆ ಅಲ್ಲಿಂದ ಬರ್ತಾ ಲಾಸ್ಟ್ 2 ಟೆಂಪಲ್ಸ್, ನವನರಸಿಂಹರ 2 ದೇವರ ದರ್ಶನ ಮಿಕ್ಕಿತ್ತು. ಹಾಗೆ ಅಲ್ಲಿಗೆ ಬಂದ್ವಿ. ದ ಫಸ್ಟ್ ಈಸ್ ಪಾವನ ನರಸಿಂಹ. ಇದು 8ನೇ ನವನರಸಿಂಹ ಕ್ಷೇತ್ರಕ್ಕೆ ನಾವು ದರ್ಶನ ತಗೊಳ್ಳೋಕ್ಕೆ ಹೋದ್ವಿ. ನಾನು ನಿಮಗೆ ಅಹೋಬಿಲೇಶ ದೇವರನ್ನ ತೋರಿಸಿದಾಗ ಚೆಂಚು ಲಕ್ಷ್ಮಿ ಅಂತ ಹೇಳಿದ್ದೆ. ಹಾಗೆ ಮಾಲೋಲ ನರಸಿಂಹ ದೇವರನ್ನ ತೋರಿಸಿದಾಗ ಅಲ್ಲಿ ಕೂಡ ಮಹಾಲಕ್ಷ್ಮಿ ಚೆಂಚು ಲಕ್ಷ್ಮಿಯಾಗಿ ಇರ್ತಾರೆ ಅಂತ ಹೇಳ್ತಾರೆ ಅಂತ ಕೂಡ ಹೇಳಿದ್ದೆ. ಚೆಂಚು ಲಕ್ಷ್ಮಿ ಮತ್ತು ನರಸಿಂಹ ದೇವರು ಇಲ್ಲಿ ನೆಲೆಸಿದ್ದಾರೆ, ಪಾವನ ನರಸಿಂಹ. ಇಲ್ಲಿ ಏನು ವಿಶೇಷತೆ ಅಂತಂದರೆ, ಇವಾಗ ನೆಕ್ಸ್ಟ್ ಬರೋ ಫೋಟೋಲ್ಲಿ ನೀವು ನೋಡ್ಬೋದು, ಇಲ್ಲಿ ಚೆಂಚು ಲಕ್ಷ್ಮಿ ನರಸಿಂಹ ದೇವರ ಪಕ್ಕದಲ್ಲಿ ಇದ್ದಾರೆ. ಇಲ್ಲಿ ಲಕ್ಷ್ಮಿಯ ಮುಖ ಒಂದು ದೇವರನ್ನ, ಸ್ವಾಮಿಯನ್ನು ನೋಡ್ತಾ ಇರೋವಂತಹ ಒಂದು ಡೈರೆಕ್ಷನಲ್ಲಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಭಕ್ತರನ್ನು ನೋಡ್ತಾ ಇರೋವಂತಹ ಥರನೂ ಕಾಣಿಸುತ್ತೆ. ಇದು ಏನಕ್ಕೆ ಅಂತ ಅಂದರೆ, ಭಕ್ತರ ಕಷ್ಟಗಳನ್ನ ಕೇಳಿ ಸ್ವಾಮಿಗೆ ಹೇಳಿ ತಮ್ಮ ಪ್ರಾರ್ಥನೆ ಅಂದರೆ ಭಕ್ತರ ಪ್ರಾರ್ಥನೆಯನ್ನು ಫುಲ್ಫಿಲ್ ಮಾಡೋಕ್ಕೆ, ಫಲವನ್ನು ಕೊಡೋಕ್ಕೆ ಲಕ್ಷ್ಮೀದೇವಿ ಸ್ವಾಮಿಗೆ ಹೇಳ್ತಾರೆ ಅನ್ನೋದು ಒಂದು ಇಲ್ಲಿ ಉಲ್ಲೇಖ ಕೂಡ ಆಗಿದೆ. ಆಮೇಲೆ ಇದು ಪ್ರಾರ್ಥನಾ ದೈವ ಅಂತ ಹೇಳ್ತಾರೆ. ಈಗ 8 7 ಏನು ಹಿಂದೆ ಬಂದಿರೋ ದೇವರುಗಳಲ್ಲಿ ಇದು ಪ್ರಾರ್ಥನಾ ದೈವ ಅಂತ ಹೇಳ್ತಾರೆ. ಈಗ ಹೇಗೆ ಮಾಲೋಲ ನರಸಿಂಹ ಸೌಮ್ಯ ಸ್ವರೂಪ ಅಂತ ಹೇಳಿದಾಗ ಇದು ಪ್ರಾರ್ಥನಾ ದೈವ ಅಂತಲೂ ಹೇಳ್ತಾರೆ. ಈಗ ನಾವು ಹೋಗ್ತಾ ಇರೋದು ಭಾರ್ಗವ ನರಸಿಂಹ, 9ನೇ ನವನರಸಿಂಹರಲ್ಲಿ ಒಂದು. ಹಾಗೆ ಕೊನೆಯ ದರ್ಶನ ಅಂದರೆ ಈ ನವನರಸಿಂಹ ದೇವರ ದರ್ಶನದಲ್ಲಿ ಇದು 9ನೇ ನವನರಸಿಂಹರ ದರ್ಶನವನ್ನು ನಾವು ಲಾಸ್ಟಿಗೆ ಇದಕ್ಕೆ ಹೋಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಅಕ್ಷಯ ತೀರ್ಥ ಅಂತ. ಇಲ್ಲಿ ಭಗವಾನ್ ಪರಶುರಾಮ ಬಂದು ತಪಸ್ ಮಾಡಿರ್ತಾರೆ. ಭಾರ್ಗವ ರಾಮ ಅಂತಲೂ ಕರೀತಾರೆ ಪರಶುರಾಮಗೆ. ಹಾಗಾಗಿ ಇಲ್ಲಿ ಇರುವ ದೇವರನ್ನು ಭಾರ್ಗವ ನರಸಿಂಹ ಅಂತ ಕರೀತಾರೆ. ಅಕ್ಷಯ ತೀರ್ಥ ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ, ಇಲ್ಲಿ ನರಸಿಂಹದೇವರು ಅವತಾರ ತಾಳಿ ಭಗವಾನ್ ಪರಶುರಾಮರ ತಪಸ್ಸನ್ನು ಮೆಚ್ಚಿ ಅವರ ಶಾಪ ವಿಮೋಚನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ದೇವರ ವಿಶೇಷತೆ 6 ಕೈಗಳಿರುತ್ತೆ. ಹಾಗೆ ಹಿರಣ್ಯಕಶಿಪು ತೊಡೆಯ ಮೇಲೆ ಮಲಗಿರುವಂತಹ ಒಂದು ಭಂಗಿಯಲ್ಲಿ ಕಾಣಿಸುತ್ತೆ. ಈ ದೇವರ ಪ್ರಭಾವಳಿ ಥರ ಮಕರ ತೋರಣ ಕಾಣಿಸುತ್ತೆ. ಅದರಲ್ಲಿ ದಶಾವತಾರದ ಕೆತ್ತನೆ ಕೂಡ ಇದೆ. ಅದರ ಮುಂದೆ ಒಂದು ಸಣ್ಣದಾದ ಪ್ರಹ್ಲಾದ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಬಟ್ ಅದು ತುಂಬ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಕಾಣಿಸುತ್ತೆ, ಅಥವಾ ಅಲ್ಲಿರೋರು ಪುರೋಹಿತರು ಹೇಳಿದರೆ ಕಾಣಿಸುತ್ತೆ. ಬಟ್ ನಂಗೆ ಅಲ್ಲಿ ಹೋದಾಗ ಹೇಳಿದರು, ಹಾಗಾಗಿ ನಾನು ಅದನ್ನು ಅಬ್ಸರ್ವ್ ಮಾಡಿ ನೋಡಿ ಬಂದೆ. ತುಂಬ ಚೆನ್ನಾಗಿತ್ತು. ಸೊ ನನಗೆ 9 ನರಸಿಂಹದೇವರ ಸಣ್ಣ ಸಣ್ಣ ತುಣುಕು ಫೋಟೋಗಳನ್ನು, ಕೆಲವೊಂದು ನಾನು ತೆಗೆದಿರುವಂತಹ ಫೋಟೋಗಳನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ, ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದು ಮಾಹಿತಿಗೋಸ್ಕರ ಗೂಗಲ್ ಕೃಪೆಯಿಂದನೂ ನಾನು ತೊಗೊಂಡಿದ್ದೀನಿ. ನಾನು ಹೇಳೋಕ್ಕೆ ಇಷ್ಟಪಡೋದು, ಇಂಥ ಕ್ಷೇತ್ರಗಳನ್ನು ಜಾಸ್ತಿ ವಿಸಿಟ್ ಮಾಡಬೇಕು. ಏನೇನು ವಿಶೇಷತೆ ಇದೆ ನಮ್ಮ ಪುರಾಣದ ಪ್ರಕಾರ, ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೆಲ್ಲ ವಿಷಯಗಳಿದೆ. ಐ ಥಿಂಕ್ ಒಂದು ಜನ್ಮ ಸಾಲಲ್ಲ ನಮಗಿದೆಲ್ಲ ಅರಿತ್ಕೊಳ್ಳೋಕ್ಕೆ. ಬಟ್ ಆದಷ್ಟು ನಾವು ಪ್ರಯತ್ನ ಮಾಡೋಣ. ಹಾಗೆ ನಾನು ಈ ನವನರಸಿಂಹ ಕ್ಷೇತ್ರವನ್ನು ನನ್ನ ಕುಟುಂಬದ ಜೊತೆಗೆ ಹೋಗಿ ನನಗೆ ಇನ್ನೂ ಖುಷಿಯಾಯಿತು. ನಾನು ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಅಲ್ಲಿ ನಾನು ಒಂದು ಪುಸ್ತಕವನ್ನು ಖರೀದಿ ಮಾಡಿದ್ದೀನಿ. ಹಾಗೆ ಅಲ್ಲಿ ಕ್ಷೇತ್ರದ ಮಹಿಮೆಯನ್ನು ಕೆಲವು ಅಲ್ಲಿರುವಂತಹ ಜನಗಳ ಬಳಿ ಕೂಡ ಕೇಳಿದ್ದೀನಿ. ಕೆಲವು ಅರ್ಚಕರು ಕೂಡ ಹೇಳಿದ್ದಾರೆ. ಅಲ್ಲಿ ನಾವು ಹೋದಾಗ ಅವ್ರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ, ಇದು ದೇವರ ಮಹಿಮೆ ವಿಶೇಷತೆಯನ್ನು ಹೇಳಿ ಅಂದರೆ ಖಂಡಿತ ಹೇಳ್ತಾರೆ. ಹಾಗೆ ನಾವು ಆದಷ್ಟು ಈ ಒಂದು ವಿಚಾರವನ್ನು ಎಲ್ಲ ಜನಕ್ಕೆ ಸಾರೋಣ. ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದು ತಲುಪಲಿ. ಈ ಥರ ಕ್ಷೇತ್ರಗಳನ್ನ ವಿಸಿಟ್ ಮಾಡೋಣ.
ಈ ಕ್ಷೇತ್ರ ದರ್ಶನ ಮಾಡಿ ನಮಗಂತೂ ತುಂಬ ಖುಷಿ ಆಯಿತು. ಐ ಆಮ್ ರಿಯಲಿ ಬ್ಲೆಸ್ಡ್. ನಾನು ಈ ಒಂದು ಜಾಗಕ್ಕೆ ಹೋಗಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಅನ್ನೋದು ತುಂಬ ಖುಷಿ ವಿಚಾರ. ತುಂಬ ಜನ ಅಯ್ಯೋ ನಂಗೆ ಕಾಲು ನೋವು ಹೋಗೋಕ್ಕಾಗಲ್ಲ, ಅಲ್ಲಿ ಹತ್ತಕ್ಕಾಗಲ್ಲ ಅನ್ನೋರಿಗೆ ಅಲ್ಲಿ ಮೇಲ್ಗಡೆ ಢೋಲಿ ವ್ಯವಸ್ಥೆ ಕೂಡ ಇದೆ. ಖಂಡಿತ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿ ಸ್ಪಷ್ಟೀಕರಣವನ್ನು ಮಾಡ್ಕೊಳ್ಳಿ. ನಾನು ನರಸಿಂಹದೇವರ ಕ್ಷೇತ್ರ ಅಥವಾ ಮತ್ತು ಯಾವುದೇ ದೇವಸ್ಥಾನ ಕ್ಷೇತ್ರದ ದರ್ಶನವನ್ನು ಮಾಡ್ತೀನಿ ಅಂತ ಜಸ್ಟ್ ಮನಸ್ಸಲ್ಲಿ ಅಂದ್ಕೊಳ್ಳಿ. ಖಂಡಿತ ನಿಮಗೆ ಹೋಗೋಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟೇ ಕೊಡ್ತಾನೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಈ ಸತಿ ನಾನು ಹೋದೆ. ಖಂಡಿತ ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಲೇಬೇಕು. ಹಾಗೆ ಇದೇ ರೀತಿ ಸುಮಾರು ಪುರಾತನ ಕಾಲದ ಪ್ರಾಚೀನ ಕಾಲದ ಮಹತ್ವ ಇರುವಂತಹ ದೇವಸ್ಥಾನಗಳು ಸುಮಾರಿವೆ. ಎಲ್ಲ ಕ್ಷೇತ್ರಕ್ಕೂ ಆದಷ್ಟು ನಾವೆಲ್ಲರೂ ಹೋಗೋಕ್ಕೆ, ಅದರ ಜೀರ್ಣೋದ್ಧಾರ ಕೆಲಸಗಳಿಗೆ ನಾವು ಸಹಾಯ ಮಾಡೋಣ, ಒಂದು ಅಳಿಲು ಸೇವೆ ಆದರೂ ಮಾಡೋಣ ಅಂತ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ. ಹಾಗೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ದೇವಸ್ಥಾನದ ಅಭಿವೃದ್ಧಿ ತುಂಬ ಮುಖ್ಯ. ನಮ್ಮ ಸನಾತನ ಧರ್ಮ ಯಾವಾಗಲೂ ಇರಬೇಕು. ಅದಕ್ಕೆ ಕೊನೆಯೇ ಇಲ್ಲ ನಮ್ಮ ಧರ್ಮಕ್ಕೆ. ಯಾಕೆ ಅಂತಂದರೆ ವಿ ಆರ್ ಪ್ರೌಡ್ ಟು ಬಿ ಹಿಂದೂ. ನಾವು ಆ ಕೆಲಸವನ್ನು ಮಾಡಲೇಬೇಕು. ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಎಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.